ಭಾವನೆಯನ್ನು ಇಟ್ಟುಕೊಂಡಿದ್ದ ಎರಡೂ ಪಕ್ಷಗಳ ಸಾಮಾನ್ಯ ಸದಸ್ಯರುಗಳಿಗೂ ಕೂಡ ಶಾಕ್ ಆಗೋ ತರಹ ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಇವೆರಡೂ ಪಕ್ಷಗಳ ಪ್ರಭಾವಿ ನಾಯಕರು ಈ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ಬಿಡಿ ಸೊಪ್ಪೆ ಹಾಕ್ತಾ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದರ ವಿಸ್ತೃತ ಚರ್ಚೆ ನಡೆಯುತ್ತೆ ಇವತ್ತು ನಮ್ಮ ಡಿಬೇಟ್ ಕಾರ್ಯಕ್ರಮದಲ್ಲಿ. ಪ್ರಮುಖವಾಗಿ ಕಾಂತಿ ಶೆಟ್ಟಿ ಬಿಜೆಪಿಯ ವಕ್ತಾರೆ, ಮೇಡಮ್ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ. ಜೊತೆಗೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಬಾಲಕೃಷ್ಣ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ತಮಗೂ ಕೂಡ ಆತ್ಮೀಯ ವೆಲ್ಕಮ್. ನಾನು ಆರಂಭದಲ್ಲೇ ಬಿಜೆಪಿ ಕಾಂತಿ ಶೆಟ್ಟಿ ಅವ್ರ ಜೊತೆ ಮಾತನಾಡ್ತೀನಿ. ಮೇಡಮ್, ಬಿಜೆಪಿ ಸರ್ಕಾರ ಬರಬೇಕಾಗಿ ಬಂತು ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕಾದ್ರೆ. ಸೊ ಸಿಬಿಐ ತನಿಖೆ ಮಾಡಿತು, ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟ ಐತಿಹಾಸಿಕ ತೀರ್ಪು. ಪ್ರಥಮ ರಿಯಾಕ್ಷನ್ ಏನು ಮೇಡಮ್? ಕರ್ನಾಟಕ ಪೊಲೀಸ್ ಇಲಾಖೆಗೆ ಇದೊಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾವಾಗ 2016 ಜೂನ್ 15ರಂದು ಅವರದೇ ಒಂದು ಜಿಮ್ಮಲ್ಲಿ ಯಾವಾಗ ಅವರ ಮರ್ಡರ್ ಆಗುತ್ತೋ ಅದರ ಒಂದಿನ ಮೊದಲು ಅವ್ರಿಗೊಂದು ಬೆದರಿಕೆ ಪತ್ರ ಬರುತ್ತೆ. FIR ಅಲ್ಲಿ ಆ ಬೆದರಿಕೆ ಪತ್ರದ ಉಲ್ಲೇಖ ಆಗಲಿ ಅಥವಾ ಬೆದರಿಕೆ ಪತ್ರದಲ್ಲಿ ಏನಿದೆ ಅನ್ನೋದಾಗಲಿ, ಆ ಪತ್ರ ಬಂದಿರೋದಾಗಲಿ ಯಾವುದೂ ಒಂದು ಉಲ್ಲೇಖನೇ ಇಲ್ಲದಂಗೆ ಮ್ಯಾನೇಜ್ ಮಾಡಿದ್ದಾರೆ. ಇದೇ ನಮ್ಮ ಗೊತ್ತಿಲ್ಲ ಮಿನಿಸ್ಟರ್ ಅಂತ ನಾವು ಹೇಳ್ತಾ ಇರ್ತೀವಿ. ಈಗ ಗೃಹ ಸಚಿವರು ಅವರೇ ಆವಾಗ ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದರು. ಈಗಿರುವಂಥ 17 ಬಜೆಟ್ ಮಂಡಿಸಿದಂಥ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಅವರೇ CM ಕೂಡ ಆಗಿದ್ದರು. ನೋಡಿ, ತಪ್ಪುಗಳು ನಡೆಯುತ್ತೆ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಪೊಲೀಸ್ ಇಲಾಖೆ ಸೇರಿ ಒಂದು ಮರ್ಡರ್ನ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ವಿಪರ್ಯಾಸ ಕರ್ನಾಟಕ ರಾಜ್ಯದಲ್ಲಿ ಎಂಥ ಸರ್ಕಾರ ಇರಬೇಕು ಆ ಸಮಯದಲ್ಲಿ ಅಂತ ನಾವು ಯೋಚನೆ ಮಾಡಬೇಕು. ಹುಬ್ಳಿ ಧಾರವಾಡದ ಪೊಲೀಸ್ ಇಲಾಖೆ, ನಾನು ಶಬ್ದವನ್ನು ನೋಡ್ಕೊಂಡೇ ಆಗ್ತಾ ಇದ್ದೀನಿ, ಜೊತೆ ಸೇರಿ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅಂತ ಹೇಳಿದರೆ ಎಂಥ ವಿಪರ್ಯಾಸ. ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು, ಮಾನ್ಯ ಸಿದ್ದರಾಮಯ್ಯ ಏನು ಮಾಡೋದು, ಗೃಹ ಇಲಾಖೆ ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ. ಇದರ ಜೊತೆಗೆ ಇವತ್ತು ಮರ್ಡರ್ ಆದ 2 ದಿನಕ್ಕೆ 6 ಜನ ಬಂದು ನಾವೇ ಮರ್ಡರ್ ಮಾಡಿದ್ದೀವಿ ಅಂತ ಹೇಳಿ ತಪ್ಪೊಪ್ಪಿಗೆ ಕೊಡ್ತಾರೆ. ಆ ತಪ್ಪೊಪ್ಪಿಗೆ ಕೊಟ್ಟು ಎಲ್ಲವನ್ನೂ ಯಾವ ಥರ ರಿಪೋರ್ಟ್ ಬೇಕು, ಅವ್ರಿಗೆ ಯಾವ ಥರ ಬೇಕೋ ಎಲ್ಲವನ್ನು ಬರೆದು ಕ್ಲೋಸ್ ಕೂಡ ಮಾಡ್ತಾರೆ. ಇದು ಒಂದು ಮರ್ಡರ್ ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತ ಅಥವಾ ಅದರ ಜೊತೆಗೆ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯ ಕೂಡ ಆಗಿದ್ರು. ಅವರು ಯಾರೇ ಆಗಲಿ, ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತಾ ಇಲ್ಲ, ಸತ್ತವರಿಗೆ ಅದು ವ್ಯಾಲ್ಯೂ ಏನು ಅಂದರೆ ಅವ್ರ ಮನೆಯವರಿಗೆ ಮಾತ್ರ ಗೊತ್ತಿದೆ. ಅವರಮ್ಮ ನಂಗೆ ಈಗಲೂ ಕಣ್ಣಲ್ಲಿದೆ, ಅವರಮ್ಮ ಗೋಳಾಟ ಮಾಡಿರೋದು ನಂಗೆ ನೆನಪಿದೆ. ನಮ್ಮ ಮಗನಿಗೆ ನ್ಯಾಯ ಕೊಡಿಸಿ ಅಂತ. ಪಾಪ ಈಗ ಇದ್ದಿದ್ರೆ ಅವರು ಖುಷಿ ಪಡ್ತಾ ಇದ್ರು, ಮೇ ಬಿ ಅವರು ಇಲ್ಲ ಈಗ ಅದನ್ನು ನೋಡೋಕ್ಕೆ. ಎಂಥ ವಿಪರ್ಯಾಸ ಅಂತ ಹೇಳಿದ್ರೆ ಈ ಲೆವೆಲಲ್ಲೂ ಮ್ಯಾನೇಜ್ ಮಾಡ್ಬೋದಾ? ನಿಜಕ್ಕೂ ಇದೊಂದು ಮರ್ಡರ್ ಮಾಡಿದವರ ಹೆಸರು ಇಲ್ಲ ಅಥವಾ ಅವ್ರಿಗೆ ಸಂಬಂಧಪಟ್ಟವರಿಲ್ಲ, ಬೇರೆ ಯಾರೋ ಬಂದು ತಪ್ಪೊಪ್ಪಿಕೊಂಡು ಈ ಥರ ರಿಪೋರ್ಟ್ ಹಾಕಿ ಅದನ್ನು ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಲೆವೆಲಲ್ಲಿ ಮ್ಯಾನೇಜ್ ಮಾಡಿದ್ದಾರೆ, ಯಾವ ಲೆವೆಲಲ್ಲಿ ರಾಜಕೀಯದಲ್ಲಿ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೊಲಿಟಿಕಲ್ ಮೇಂಟೈನ್ ನಡೆದಿದೆ ಅಂತ ಅಲ್ಲಲ್ಲ. ಇದು ವೈಷಮ್ಯ ಒಂದು ಕಡೆ ಯಾವ ಥರ ಒಂದು ಮೇಂಟೈನ್ ಮಾಡ್ತಾರೆ ಅಂದರೆ, ನಾವು ಹೇಳಿದ್ದು ಕರ್ನಾಟಕ ಪೊಲೀಸರಿಗೆ ಅವ್ರದ್ದಾದ ಹೆಸರಿದೆ, ಬಟ್ ಈ ವಿಚಾರದಲ್ಲಿ ಯಾವ ಥರ ಮ್ಯಾನೇಜ್ ಮಾಡಿದ್ದಾರೆ ಅಂದರೆ ನೋಡಿದ್ರೇ ಶಾಕ್ ಆಗುತ್ತೆ. ಜನ ಏನು ಅಂದ್ಕೋಬೇಕು, ಯಾವ ಥರ ಬರಬೇಕು ಒಂದು ಯೋಚನೆ ಮಾಡಿ. ಮಾನ್ಯ ಸಿದ್ದರಾಮಯ್ಯ ಇರಿದ್ರು, ಗೃಹ ಇಲಾಖೆ ಪರಮೇಶ್ವರ್ ಅವರಿದ್ರು, ಅವರಿದ್ದಾಗಲೇ ಅವರದೇ ಒಂದು ಸಚಿವರನ್ನ, ವಿಜ್ಞಾನ ಮತ್ತು ಇದರ ಸಚಿವರನ್ನ ಈ ಥರ ಅವ್ರು ಕಾಪಾಡಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಯಾವ ಲೆವೆಲ್ಗೂ ಹೋಗುತ್ತೆ, ಯಾವುದನ್ನು ಬೇಕಾದ್ರೂ ಮ್ಯಾನೇಜ್ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಜಾಸ್ತಿ ಉದಾಹರಣೆ ಬೇಕಾಗಿಲ್ಲ. ಅವರದೇ ಸಚಿವರನ್ನ ಅವರು ಯಾವ ಥರ ಕಾಪಾಡಿದ್ರು, ಯಾವ ಥರ ಅವರು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರು. ನೋಡಿ, ತಪ್ಪು ಮಾಡಿದವರು ಶಿಕ್ಷೆ ಆಗಲೇಬೇಕು, ಯಾರೇ ಆಗಲಿ, ಇರ್ರೆಸ್ಪೆಕ್ಟಿವ್ ಪಾರ್ಟಿ ಬರಲ್ಲ ಇದರಲ್ಲಿ. ಯಾರೇ ತಪ್ಪು ಮಾಡಲಿ, ಒಬ್ಬರು ಸಾಯಿಸಿದ್ದಾರೆ ಅಂತ ಹೇಳಿದ್ರೆ ಆ ಜೀವದ ಬೆಲೆ ಅವ್ರ ಮನೆಯವರಿಗೆ, ಅವ್ರ ಕುಟುಂಬಸ್ಥರಿಗೆ ಮಾತ್ರ ಗೊತ್ತಿರುತ್ತೆ, ಯಾರಿಗೂ ಬೇರೆಯವ್ರಿಗೆ ಗೊತ್ತಿರಲ್ಲ. ಈ ಲೆವೆಲಲ್ಲಿ ಇದು ಮಾಡ್ತಾರೆ, ಇಮಿಡಿಯೇಟ್ ಶರಣಾಗತರಾಗ್ತಾರೆ, ಬೇರೆಯವ್ರು ಬಂದು ಒಪ್ಕೋತಾರೆ ಅಂದರೆ ಯಾವ ಲೆವೆಲ್ ಮ್ಯಾನೇಜ್ ಮಾಡಿರ್ಬೋದು? ಯಾವ ಥರ ಅವ್ರ ಹತ್ರ ಯಾವ ಥರ ಸೊಕ್ಕು, ಯಾವ ಥರ ದರ್ಪ, ಯಾವ ಥರ ಏನು ಉತ್ತರ ಹೇಳಬೇಕು ಅದಕ್ಕೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.